ಯಾವತ್ತೂ ಕೂಡ ನಿಮ್ಮ ಸೇವೆಗೆ. ಎಷ್ಟೋ ಜನಕ್ಕೆ ಕನ್ಫ್ಯೂಸ್ ಇದೆ, ಮೇಡಮಿಗೆ ಟಿಕೆಟ್ ಸಿಗ್ಲಿಲ್ಲ, ಮನೆ ಸೇರಿಬಿಟ್ರು, ಮುಗೀತು ರಾಜಕೀಯ, ತಿಲಾಂಜಲಿ ಆಡ್ಬಿಟ್ರು, ನಾವು ರಾಜಕೀಯದಿಂದ ಮುಗಿಸ್ಬಿಟ್ವಿ ಅಂತ ಕೆಲವರು ಹೇಳ್ತಾರೆ. ಕೆಲವರು ಇಲ್ಲ ಮೇಡಮ್ ಮನೆ ಬಿಟ್ಟೆ ಹೊರಗೆ ಬರಲ್ಲ ಅಂತಾರೆ. ಯಾವತ್ತೂ ವೀಣಾ ಕಾಶ್ಯಪ್ನವ್ರು ಇಸ್ ಎ ಫೈಟರ್. ಯಾವತ್ತೂ ಸೋಲು ಒಪ್ಕೊಳ ಈಸಿ ಆದ ಸೋಲು ಒಪ್ಕೊಳ ಹೆಣ್ಮಗಳನ್ನ ನಾನಲ್ಲ. ಹೊಸ ಅಧ್ಯಾಯ, ಪುಟಗಳಲ್ಲಿ ಕಹಿನೂ ಬರುತ್ತೆ, ಸಿಹಿನೂ ಬರುತ್ತೆ. ಮತ್ತೊಂದು ಪುಟ ತಿರುಗಿಸಿ ನಾವು ಬುಕ್ಸ್ನ ಮುಚ್ಚಬಾರ್ದು. ಸೋಲು ಇವತ್ತೇನೋ ಕಷ್ಟ ಬಂದಿದೆ ಅಂದ ತಕ್ಷಣ ಪುಟ ತಿರುಗಿಸ್ಲಾರ್ದಂಗೆ ಏಡಿಯಂಗೆ ನಾವು ಬುಕ್ಸ್ ಮುಚ್ಕೊಂಡು ಹೋಗ್ಬಾರ್ದು. ಪುಟ ತಿರುಗಿಸ್ಬೇಕು. ಪುಟ ತಿರುಗಿಸಿದಾಗ ಮತ್ತೆ ಹೊಸ ಅಧ್ಯಾಯ ಶುರುವಾಗುತ್ತೆ. ಇವತ್ತಿಂದ ಹೊಸ ಅಧ್ಯಾಯ ಅಂತ ಹೇಳೋದಕ್ಕೆ ಬಯಸ್ತೀನಿ. ಬಾಗಲಕೋಟೆಯ ಮುನ್ನುಡಿ ಬರದೇ ಬರಿತೀನಿ ಅನ್ನುವಂಥ ವಿಶ್ವಾಸ ನನಗಿದೆ. 28 ಕರ ಬರಿತೀನಿ, 29 ಕರ ಬರಿತೀನಿ. ಬಾಗಲಕೋಟೆ ಇತಿಹಾಸದಲ್ಲಿ ನನ್ನ ಹೆಸರು ಇರೋದಂತರೂ ಗ್ಯಾರಂಟಿ. ಮಹಿಳಾ ಶಕ್ತಿ ಅಂತೇಳಿ ನಂಬಿದರೆ ಆ ಮಹಿಳಾ ಶಕ್ತಿಯಾಗಿ ನಾನು ಇದ್ದೇ ಇರ್ತೀನಿ. ಎಲ್ಲ ಹೆಣ್ಮಕ್ಳು ನಾವು ಆಸ್ತಿಯನ್ನ ಕಳ್ಕೊಂಡ್ಬಿಟ್ವಿ, ನಮ್ಮ ಮೇಡಮ್ನ ಕಳ್ಕೊಂಡ್ಬಿಟ್ವಿ, ನಮಗೆ ಅನುತನು ಕೇಳಕ್ಕೊಬ್ರು ಇದ್ರು ಹೆಣ್ಮಕ್ಳು ಪರವಾಗಿ ಎನ್ನುವಂಥದ್ದೊಂದು ಭಾವನೆ ಇತ್ತು. ಇವತ್ತಿಗೂ ಕೂಡ ನಾನು ಇರ್ತೀನಿ ನಿಮ್ಮ ಪರವಾಗಿ. ಯಾವತ್ತು ಮಹಿಳೆಯರ ಶಕ್ತಿಯಾಗಿ, ಮಹಿಳೆಯರ ಧ್ವನಿಯಾಗಿ ನಾನು ಜಿಲ್ಲೆಯಲ್ಲಿ ಖಂಡಿತವಾಗ್ಲೂ ಇರ್ತೀನಿ ಅಂತ ಹೇಳೋದಕ್ಕೆ ಬಯಸ್ತೀನಿ. ನಾನು ಹೇಳಿದೆ ನಿಮಗೆ 28ರಲ್ಲಿ ಅವಕಾಶ ಕೊಟ್ರು ಸರಿನೇ, 29ರಲ್ಲಿ ಕೊಟ್ರು ಸರಿನೇ. ಆಕಾಂಕ್ಷಿ ಅಂತೂ ನಾನು ಎರಡಕ್ಕೂ ಹೌದು. ಉತ್ತರ ಜನ ಯಾವುದಕ್ಕೆ ಅಪೇಕ್ಷೆ ಪಡ್ತಾರೆ ನಾನು ಅದಕ್ಕೆ. ನಾನು ಮೊದಲೇನು ಹೇಳಿದ್ದೀನಿ, ಇವಾಗೂ ಹೇಳ್ತಾ ಇದ್ದೀನಿ, ಜನ ನನ್ನನ್ನ ಯಾವುದಕ್ಕೆ ನಿಲ್ಬೇಕು ಅಂತೇಳಿ ಅಪೇಕ್ಷೆ ಪಡ್ತಾರೋ ನಾನು ಅದಕ್ಕೆ ನಾನು ಸಿದ್ಧ. ನೋಡಿ, ಮುಂದುವರೆದ್ರೆ ಜನ ಒಂದ್ಸರಿ ನೋಡ್ತಾರೆ. ಇದಕ್ಕೆ ಮುಂದಿನ ದಿನಮಾನದಲ್ಲಿ ಬೆಂಬಲಿಸಿದವರಿಗೆಲ್ಲ ನಾನು ಹೇಳಿದ್ದೀನಿ, ನಾನಂತರೂ ಎಲೆಕ್ಷನ್ ಜಿಲ್ಲೆಯಲ್ಲಿ ನಾನು ಮಾಡಲ್ಲ ಅಂತ ಹೇಳಿದ್ದೆ. ನಾನು ಸುಮ್ಮನೆ ಕೂತಿದ್ದೀನಿ ಅಂತ ಹೇಳಿದ್ದೆ. ಅವ್ರು ಕರೆದಿದ್ದಾರೆ, ಹೋಗಿದಾರಲ್ಲ ನಮ್ಮ ಬೆಂಬಲಿಗರು ಎಲ್ಲರೂ, ಎಲ್ಲ ಕಡೆನೂ ಎಲೆಕ್ಷನ್ ಮಾಡಿದ್ದಾರೆ. ಯಾರು ಮಾಡಿಲ್ಲ ಅಂತೇನಿಲ್ವಲ್ಲ, ಏನಿಲ್ಲ. ನಾನು ತೋರಿಸ್ತೀನಿ, ನಾನು ಸಭೆಯಲ್ಲಿ ಇದ್ದಂಥವ್ರು ಎಲೆಕ್ಷನ್ ಮಾಡಿರೋರು ಇದ್ದಾರೆ, ಮಾಡಿದ್ದಾರೆ. ನಾನು ಸಾಕಷ್ಟು ಜನ ನಿಮಗೆ ಫೋಟೋಗಳು ಬೇಕಂದ್ರೂ ನಾನು ಯಾರಿಗೂ ಕೂಡ ನಾನು ನಿರ್ಬಂಧನ ಮಾಡಿರ್ಲಿಲ್ಲ, ಮಾಡಬೇಡ್ರಿ ಎಲೆಕ್ಷನ್ ಅಂತ. ಅವ್ರು ಕರೆಯೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ನಾನು ಕರೆದ್ರೆ ಎಲೆಕ್ಷನ್ ಮಾಡ್ರಿ ಅಂತ ಹೇಳಿದ್ದೆ. ನಾನು ನಿಮಗೆ ಒಂದೇ ಮಾತು ಹೇಳಿದೆ, ನಾಮಿನೇಷನ್ಗೆ ಕರೆದಿದ್ರು ನಾನು ಬಂದೆ, ನಾಮಿನೇಷನ್ ನಂತರ ಅವ್ರು ಕರೆದಿಲ್ಲ, ನಾನು ಬಂದಿಲ್ಲ ಅಂತೇಳಿ. ಅವ್ರು ಕರೆದಿದ್ರೆ ನಾನು ಖಂಡಿತವಾಗ್ಲೂ ಪಕ್ಷದಲ್ಲಿ ನನಗೆ ಕೊಪ್ಪಳ ಉಸ್ತುವಾರಿ ಕೊಟ್ಟಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ನನ್ನ ನೆಸೆಸಿಟಿ ಇದ್ರೆ ನನಗೆ ಕರೆದ್ರೆ ನಾನು ಬರ್ಬೋದು. ಇವಾಗ ನನಗೆ ಇಡೀ ಪಾರ್ಲಿಮೆಂಟರಿ ಲೋಕಸಭಾ ಮತಕ್ಷೇತ್ರದ ಪ್ರಚಾರ ಉಸ್ತುವಾರಿಯನ್ನ ಕೊಪ್ಪಳ ಜಿಲ್ಲೆಯಲ್ಲಿ ಹಾಕಿದಾಗ ನಾನು ಅಲ್ಲಿ ಕೆಲಸ ಮಾಡ್ಬೇಕಾಗತ್ತೆ. ಇಲ್ಲಮ್ಮ ನಮ್ಮ ಜಿಲ್ಲೆಯಲ್ಲಿ ನಿನ್ನ ಅವಶ್ಯಕತೆ ನಮಗಿದೆ, ಇಂಥ ಸಭೆಯಲ್ಲಿ ನೀನು ಬರಬೇಕು ಅಂತೇಳಿ ಆಮಂತ್ರಣ ನೀಡಿದ್ರೆ ಖಂಡಿತವಾಗ್ಲೂ ನಾನು ಇಲ್ಲೂ ಕೆಲಸ ಮಾಡ್ತಿದ್ದೆ. ಈಗ ಕೊಪ್ಪಳದಲ್ಲೂ ಕೂಡ ಪಾರ್ಲಿಮೆಂಟರಿ ಕ್ಷೇತ್ರ ಅಂದ್ರೆ 8 ಕ್ಷೇತ್ರಗಳು ಬರುತ್ತೆ. ಇದರಷ್ಟೇ ದೊಡ್ಡದಾದಂತ ಕ್ಷೇತ್ರ ಅದು. ಅಲ್ಲೂ ನಾವು ಕೆಲಸ ಇಡೀ ಎಲ್ಲ ಉಸ್ತುವಾರಿ ಅಂದ್ಮೇಲೆ ಎಲ್ಲ ಮತಕ್ಷೇತ್ರದ ಒಂದು ಜವಾಬ್ದಾರಿಯನ್ನ ತಗೊಂಡು ನಾವು ಕೆಲಸ ಮಾಡ್ಬೇಕಾಗುತ್ತೆ. ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಾನು ಅವಶ್ಯಕತೆ ಇತ್ತು ಅಂತಂದ್ರೆ ನಮ್ಮ ನಾಯಕರು ನನಗೆ ಆಹ್ವಾನ ನೀಡಿದ್ರು ಅಂದ್ರೆ ನಾನು ಮಾಡ್ತಿದ್ದೆ. ಅದನ್ನ ಬಿಟ್ಟು ನಾವು ಕೆಲಸ ಮಾಡಿದೀವಿ. ನಮ್ಮ ಬೆಂಬಲಿಗರಿಗೆ ನಾನು ಹೇಳಿದ್ದೀನಿ, ನಾನು ಚುನಾವಣೆ ಮಾಡ್ರಿ, ಅವ್ರು ಕರೆದ್ರೆ ಹೋಗ್ರಿ, ಪ್ರಚಾರ ಮಾಡ್ರಿ ಅಂತ ಹೇಳಿದೀನಿ. ಎಲ್ಲೂ ಕೂಡ ಯಾರಿಗೂ ನಿರ್ಬಂಧನ ನಾನು ಹೇರಿಲ್ಲ, ಹೋಗ್ಬೇಡ್ರಿ ಅಂತ ಹೇಳಿ. ನಾವೆಲ್ಲ ಪ್ರಚಾರಕ್ಕೆ ಆಗಿರ್ಬೋದು, ಯಾವುದಕ್ಕೂ ನಾವು ಅಡ್ಡಿ ಮಾಡಿಲ್ಲ.